ಬೆಂಗಳೂರಿನ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟರು. ಇನ್ನು ಉಳಿದಿರೋದು ಒಂದೇ ವಾರ ಬಾಕಿ. ಈಗಾಗಲೇ ಕೊಟ್ಟಿರುವಂತಹ ಅಂತಿಮ ಡೆಡ್ಲೈನ್, ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಆ ಡೆಡ್ಲೈನ್ ಮುಗಿಯೋದಕ್ಕೆ ಇರೋದು ಒಂದೇ ವಾರ. 31ರ ಒಳಗೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಗುಂಡಿ ಏನಾದ್ರೂ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳಿಗೆ ಅಮಾನತು ಮಾಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಡೆಡ್ಲೈನ್ ಮುಗಿತಾ ಬಂತು, ತಿಂಗಳು ಮುಗಿತಾ ಬಂತು. ಇನ್ನಾದರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಉಳಿದಿರೋದು ಒಂದೇ ವಾರ. ಸಾಕಷ್ಟು ಗುಂಡಿಗಳಿದೆ ಇನ್ನೂ ಕೂಡ ರಸ್ತೆಗಳಲ್ಲಿ, ಇನ್ನೂ ಕೂಡ ಮುಚ್ಚಿಲ್ಲ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ವಾರ ಉಳಿದಿದೆ. ಒಂದು ವಾರದಲ್ಲಿ ಅದೆಷ್ಟು ರಸ್ತೆಗಳಿಗೆ ಗುಂಡಿ ಮುಚ್ತಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಅಮಾನತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಒಂದಷ್ಟು ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತ ವಿಚಾರ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಗುಂಡಿ ವಿಚಾರ ಅನೇಕ ಬಾರಿ ಟ್ರೆಂಡಿಂಗ್ ಅಲ್ಲಿದೆ. ಈಗಲೂ ಕೂಡ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಸಿಲಿಕಾನ್ ಸಿಟಿಗೆ ಈ ಗುಂಡಿಗಳಿಂದ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಪ್ರಶ್ನೆ ಇದೆ. ಒಂದು ವಾರದ ಡೆಡ್ಲೈನ್ ಇದೆ. ಅದರ ಒಳಗಡೆ ಮುಗಿಯುತ್ತಾ ಇಲ್ವಾ ಕಾದ್ ನೋಡಬೇಕಿದೆ. ಬೆಂಗಳೂರಿನ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟರು. ಇನ್ನು ಉಳಿದಿರೋದು ಒಂದೇ ವಾರ ಬಾಕಿ. ಈಗಾಗಲೇ ಕೊಟ್ಟಿರುವಂತಹ ಅಂತಿಮ ಡೆಡ್ಲೈನ್, ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಆ ಡೆಡ್ಲೈನ್ ಮುಗಿಯೋದಕ್ಕೆ ಇರೋದು ಒಂದೇ ವಾರ. 31ರ ಒಳಗೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಗುಂಡಿ ಏನಾದ್ರೂ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳಿಗೆ ಅಮಾನತು ಮಾಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಡೆಡ್ಲೈನ್ ಮುಗಿತಾ ಬಂತು, ತಿಂಗಳು ಮುಗಿತಾ ಬಂತು. ಇನ್ನಾದರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಉಳಿದಿರೋದು ಒಂದೇ ವಾರ. ಸಾಕಷ್ಟು ಗುಂಡಿಗಳಿದೆ ಇನ್ನೂ ಕೂಡ ರಸ್ತೆಗಳಲ್ಲಿ, ಇನ್ನೂ ಕೂಡ ಮುಚ್ಚಿಲ್ಲ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ವಾರ ಉಳಿದಿದೆ. ಒಂದು ವಾರದಲ್ಲಿ ಅದೆಷ್ಟು ರಸ್ತೆಗಳಿಗೆ ಗುಂಡಿ ಮುಚ್ತಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಅಮಾನತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಒಂದಷ್ಟು ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತ ವಿಚಾರ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಗುಂಡಿ ವಿಚಾರ ಅನೇಕ ಬಾರಿ ಟ್ರೆಂಡಿಂಗ್ ಅಲ್ಲಿದೆ. ಈಗಲೂ ಕೂಡ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಸಿಲಿಕಾನ್ ಸಿಟಿಗೆ ಈ ಗುಂಡಿಗಳಿಂದ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಪ್ರಶ್ನೆ ಇದೆ. ಒಂದು ವಾರದ ಡೆಡ್ಲೈನ್ ಇದೆ. ಅದರ ಒಳಗಡೆ ಮುಗಿಯುತ್ತಾ ಇಲ್ವಾ ಕಾದ್ ನೋಡಬೇಕಿದೆ. ಬೆಂಗಳೂರಿನ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟರು. ಇನ್ನು ಉಳಿದಿರೋದು ಒಂದೇ ವಾರ ಬಾಕಿ. ಈಗಾಗಲೇ ಕೊಟ್ಟಿರುವಂತಹ ಅಂತಿಮ ಡೆಡ್ಲೈನ್, ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಆ ಡೆಡ್ಲೈನ್ ಮುಗಿಯೋದಕ್ಕೆ ಇರೋದು ಒಂದೇ ವಾರ. 31ರ ಒಳಗೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಗುಂಡಿ ಏನಾದ್ರೂ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳಿಗೆ ಅಮಾನತು ಮಾಡ್ತೀನಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಡೆಡ್ಲೈನ್ ಮುಗಿತಾ ಬಂತು, ತಿಂಗಳು ಮುಗಿತಾ ಬಂತು. ಇನ್ನಾದರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಉಳಿದಿರೋದು ಒಂದೇ ವಾರ. ಸಾಕಷ್ಟು ಗುಂಡಿಗಳಿದೆ ಇನ್ನೂ ಕೂಡ ರಸ್ತೆಗಳಲ್ಲಿ, ಇನ್ನೂ ಕೂಡ ಮುಚ್ಚಿಲ್ಲ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ವಾರ ಉಳಿದಿದೆ. ಒಂದು ವಾರದಲ್ಲಿ ಅದೆಷ್ಟು ರಸ್ತೆಗಳಿಗೆ ಗುಂಡಿ ಮುಚ್ತಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಅಮಾನತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಒಂದಷ್ಟು ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತ ವಿಚಾರ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಗುಂಡಿ ವಿಚಾರ ಅನೇಕ ಬಾರಿ ಟ್ರೆಂಡಿಂಗ್ ಅಲ್ಲಿದೆ. ಈಗಲೂ ಕೂಡ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಸಿಲಿಕಾನ್ ಸಿಟಿಗೆ ಈ ಗುಂಡಿಗಳಿಂದ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಪ್ರಶ್ನೆ ಇದೆ. ಒಂದು ವಾರದ ಡೆಡ್ಲೈನ್ ಇದೆ. ಅದರ ಒಳಗಡೆ ಮುಗಿಯುತ್ತಾ ಇಲ್ವಾ ಕಾದ್ ನೋಡಬೇಕಿದೆ. ಬೆಂಗಳೂರಿನ
ಬೆಂಗಳೂರಿನ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟರು. ಇನ್ನು ಉಳಿದಿರೋದು ಒಂದೇ ವಾರ ಬಾಕಿ. ಈಗಾಗಲೇ ಕೊಟ್ಟಿರುವಂತಹ ಅಂತಿಮ ಡೆಡ್ಲೈನ್, ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಆ ಡೆಡ್ಲೈನ್ ಮುಗಿಯೋದಕ್ಕೆ ಇರೋದು ಒಂದೇ ವಾರ. 31ರ ಒಳಗೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಗುಂಡಿ ಏನಾದ್ರೂ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳಿಗೆ ಅಮಾನತು ಮಾಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಡೆಡ್ಲೈನ್ ಮುಗಿತಾ ಬಂತು, ತಿಂಗಳು ಮುಗಿತಾ ಬಂತು. ಇನ್ನಾದ್ರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಉಳಿದಿರೋದು ಒಂದೇ ವಾರ. ಸಾಕಷ್ಟು ಗುಂಡಿಗಳಿದೆ ಇನ್ನೂ ಕೂಡ ರಸ್ತೆಗಳಲ್ಲಿ, ಇನ್ನೂ ಕೂಡ ಮುಚ್ಚಿಲ್ಲ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ವಾರ ಉಳಿದಿದೆ. ಒಂದು ವಾರದಲ್ಲಿ ಅದೆಷ್ಟು ರಸ್ತೆಗಳಿಗೆ ಗುಂಡಿ ಮುಚ್ತಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಅಮಾನತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಒಂದಷ್ಟು ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತ ವಿಚಾರ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಗುಂಡಿ ವಿಚಾರ ಅನೇಕ ಬಾರಿ ಟ್ರೆಂಡಿಂಗ್ ಅಲ್ಲಿದೆ. ಈಗಲೂ ಕೂಡ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಸಿಲಿಕಾನ್ ಸಿಟಿಗೆ ಈ ಗುಂಡಿಗಳಿಂದ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಪ್ರಶ್ನೆ ಇದೆ. ಒಂದು ವಾರದ ಡೆಡ್ಲೈನ್ ಇದೆ. ಅದರ ಒಳಗಡೆ ಮುಗಿಯುತ್ತಾ ಇಲ್ವಾ ಕಾದ್ ನೋಡಬೇಕಿದೆ. ಬೆಂಗಳೂರಿನ ಈ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಡೆಡ್ಲೈನ್ ಮೇಲೆ ಡೆಡ್ಲೈನ್ ಅನ್ನ ಕೊಟ್ಟರು. ಇನ್ನು ಉಳಿದಿರೋದು ಒಂದೇ ವಾರ ಬಾಕಿ. ಈಗಾಗಲೇ ಕೊಟ್ಟಿರುವಂತಹ ಅಂತಿಮ ಡೆಡ್ಲೈನ್, ಸಿಎಂ ಕೊಟ್ಟಿರುವಂತಹ ಡೆಡ್ಲೈನ್, ಆ ಡೆಡ್ಲೈನ್ ಮುಗಿಯೋದಕ್ಕೆ ಇರೋದು ಒಂದೇ ವಾರ. 31ರ ಒಳಗೆ ಗುಂಡಿ ಮುಚ್ಚೋದಕ್ಕೆ ಸಿಎಂ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಗುಂಡಿ ಏನಾದ್ರೂ ಮುಚ್ಚದೇ ಇದ್ರೆ ವಲಯವಾರು ಅಧಿಕಾರಿಗಳಿಗೆ ಅಮಾನತು ಮಾಡ್ತೀನಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ಡೆಡ್ಲೈನ್ ಮುಗಿತಾ ಬಂತು, ತಿಂಗಳು ಮುಗಿತಾ ಬಂತು. ಇನ್ನಾದ್ರೂ ಬೆಂಗಳೂರಿನ ಗುಂಡಿಗಳಿಗೆ ಮುಕ್ತಿ ಸಿಗುತ್ತಾ ಅನ್ನೋ ಪ್ರಶ್ನೆ. ಇನ್ನು ಉಳಿದಿರೋದು ಒಂದೇ ವಾರ. ಸಾಕಷ್ಟು ಗುಂಡಿಗಳಿದೆ ಇನ್ನೂ ಕೂಡ ರಸ್ತೆಗಳಲ್ಲಿ, ಇನ್ನೂ ಕೂಡ ಮುಚ್ಚಿಲ್ಲ ಅನ್ನುವಂಥದ್ದು ಸಾಕಷ್ಟು ಸ್ಥಳೀಯರು ಕೂಡ ಹೇಳ್ತಾ ಇರೋದು. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಗುಂಡಿಗಳದ್ದೇ ಸಾಮ್ರಾಜ್ಯ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಒಂದು ವಾರ ಉಳಿದಿದೆ. ಒಂದು ವಾರದಲ್ಲಿ ಅದೆಷ್ಟು ರಸ್ತೆಗಳಿಗೆ ಗುಂಡಿ ಮುಚ್ತಾರೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಈ ಅಮಾನತು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಅದೆಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತೇಪೆ ಹಚ್ಚುವಂತ ಕೆಲಸವನ್ನ ಮಾಡಿದ್ರು ಆರಂಭದಲ್ಲಿ, ಆದ್ರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಒಂದಷ್ಟು ರಸ್ತೆ ಗುಂಡಿಗಳು ಇನ್ನೂ ಕೂಡ ಇದೆ ಅನ್ನೋದು ಈಗಾಗಲೇ ಗೊತ್ತಿರುವಂತ ವಿಚಾರ. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಗುಂಡಿ ವಿಚಾರ ಅನೇಕ ಬಾರಿ ಟ್ರೆಂಡಿಂಗ್ ಅಲ್ಲಿದೆ. ಈಗಲೂ ಕೂಡ ಅದೇ ಟ್ರೆಂಡಿಂಗ್ ಅಲ್ಲಿ ಇರೋದು. ಸಿಲಿಕಾನ್ ಸಿಟಿಗೆ ಈ ಗುಂಡಿಗಳಿಂದ ಮುಕ್ತಿ ಯಾವಾಗ ಸಿಗುತ್ತಪ್ಪ ಅಂತ ಪ್ರಶ್ನೆ ಇದೆ. ಒಂದು ವಾರದ ಡೆಡ್ಲೈನ್ ಇದೆ. ಅದರ ಒಳಗಡೆ ಮುಗಿಯುತ್ತಾ ಇಲ್ವಾ ಕಾದ್ ನೋಡಬೇಕಿದೆ.